ಧರ್ಮಜ, ನಾರದನು ಮಂದವಾಗಿ ಅಥವಾ ಪ್ರಬಲವಾಗಿ ವಿಶ್ವರಂಗಮದಲ್ಲಿ ಕ್ರೀಡಿಸುತ್ತಿರುವಾಗ ವಾಯುವಿನ ವೇಗಕ್ಕೆ ವಿಧಿಯಿಲ್ಲ. ಹಾಗೆ ವಿಚಾರವಿಲ್ಲಯು ಭೀಮಾತ್ಮಕ್ಕೆ ಅಪರಿಮಿತ. ಕರ್ತವ್ಯವನ್ನು ಕೊನೆಗಾಣಿಸುವುದೇ ಈ ಕಲಿ ಭೀಮನ ಕೆಲಸ. ಭಾರತ ನಕುಲ ಸಹದೇವರು ಸಹ ಒಪ್ಪಿದರು. ಅವರು ಒಪ್ಪಿದರು ಒಪ್ಪಲಿ ಸಹೋದರ. ಈ ಶಬ್ದವನ್ನು ಸಹ ಉಚ್ಚರಿಸುವುದು ಉನ್ಮಾನದ ವಾಯುವಿನ ಲಕ್ಷಣ. ಸ್ವರ್ಗದ ಸ್ನೇಹವು ನರ್ಕದನೆ. ಕುಲಕಂಟಕರಾದ ಕೌರವರು ಕೊಟ್ಟಿರುವ ಕೋಪದ ತೂಕವನ್ನು ಪ್ರಪಂಚದ ಪಾಪದೊಡನೆ ಮಾಡಿದರೆ ಪಾಪದ ಪರಡಿ ಹೋಗುವಾಗಿ ಅನುಭವಿಸಲಿರುವುದು. ಕೌರವರ ಜಲತಾಪದ ಪರಡಿಯು ಜಡವಾಗಿ ಜಗತ್ತಿನ ತರಕ್ಕೆ ತಟ್ಟುವುದು. ಆದರೂ ಸಂಧಿಯ ಶಬ್ದಗಳನ್ನು ಸುರಿಸಲಿಕ್ಕೆ ಸಿದ್ಧರಾಗಿರುವರಲ್ಲ. ಭೀಮ, ಹೀಗೆ ನುಡಿ ಬೇಡ. ಸಂಧಿಯು ರಾಜನೀತ. ಈ ಭೀಮನಿಗೊಂದೇ ರೀತಿಯ ನೀತಿ ಗೊತ್ತಿದೆ. ಸತ್ಯದ ಸುನೀತಿ. ಸಂಧಿಗೆ ಸಮ್ಮತಿ ಭಿಕ್ಷೆ ಇಲ್ಲ. ಸಹೋದರ, ಪುನಃ ಪುನಃ ಶಬ್ದವನ್ನು ಉಚ್ಚರಿಸುವುದೇಕೆ? ಆ ಶಬ್ದವು ಶಲ್ಯ ರೂಪವಾಗಿ ದೇಹವನ್ನು ಬಾಧಿಸುತ್ತಿರುವುದು. ಅಗ್ರಜ, ವಸ್ತ್ರಾಪಹರಣದ ನೋಟವು ನೆನಪಾದ ಕೂಡಲೇ ಆಶ್ರಯವಾದ ನೋಟದ ಚಿತ್ರವನ್ನು ಚಿತ್ರಿಸಲು ಬಣ್ಣವನ್ನು ಕಲಿಸಲಿಕ್ಕೆ ನೀರಿನ ರಾಜ್ಯ ದಾಯಾದಿಗೋಸ್ಕರ ದಯಾ ದಾಕ್ಷಿಣ್ಯಗಳ ದಾರಿಯೇ ಕಾಣುವುದಿಲ್ಲ. ದಯಾರಸವನ್ನು ಸುರಿಸುವ ಸ್ನೇಹದ ಬೆಳದಿಂಗಳಲ್ಲಿ ದಾಯಾದಿವಸ ಆನಂದ ಹೊಂದಲಾರನೆ. ದಾಯಾದಿಗಳ ಸ್ನೇಹವು ಶೀತಲ ಚಂದ್ರಿಕೆ ಆಗಿರದೆ ಪ್ರಖರತನ ಜ್ವಾಲೆಯಾಗಿದೆ. ಧರ್ಮ ಕೃಷ್ಣ ಪಕ್ಷದ ಕತ್ತಲೆಯ ಪ್ರಾರಂಭದ ಪ್ರತಿಪದೆಯಲ್ಲಿ ಕೊಂಚ ಕಾಣಿಸಿರುವ ಅಂತ್ಯದ ಆಸೆಯಲ್ಲಿನ ಸಹೋದರ, ಸಂಧಿಯಿಂದ ನಿಮಗಾವ ಸುಖವು ಸಿಕ್ಕುವುದು? ಸಾಮ್ರಾಟ ದುರದಿಂದ ಪಂಚಗ್ರಾಮಗಳ ಸಿಕ್ಕಲೇ ಸಾಕು. ಸಂಪೂರ್ಣ ಸಾಮ್ರಾಜ್ಯದ ಸುಖವು ಸಿಕ್ಕಂತಾಗುವುದು. ಸಿಕ್ಕಲಾರರು. ಧರ್ಮಜ, ಈ ಮೂರು ವಸ್ತುಗಳು ದೇಹಿ ಎಂಬುದು ನನಗೆ ತೋರಲಾರವು. ಬ್ರಹ್ಮಾಂಡ ಬ್ರಹ್ಮವನ್ನೇ ಎದುರಿಸುವಂತೆ ಘನಘೋರ ಕಡಕಡಾಟದಿಂದ ಗೋಮಿಂಚಿನ ಪ್ರಹಾರ ಮಾಡಲಿ ದೇಶವನ್ನು ಒಳಗರಿಯುವುದು. ಭೀಮ ಕೇವಲ ದ್ರೌಪದಿಗೋಸ್ಕರವಾಗಿ ಕಾಗಿತ್ಸವನ್ನು ಹೊತ್ತಿಸಿ ಅಹುತ್ಯಾಗ್ನಿಯಲ್ಲಿ ಅಸಂಖ್ಯ ಜೀವಿಗಳನ್ನು ಬಲಿ ಕೊಡುವುದು ಬೇಡ. ಸಂಧಿಗೆ ಸಮ್ಮತಿ. ಭಾರತ ಪಾಂಚಾಲಿಯ ಪ್ರತಿಜ್ಞೆ ಎಂದರೆ ಸಾಕ್ಷಾತ್ ಭಾರತ ಭೂದೇವಿ. ಪಾಪದ ಭಾರವನ್ನು ವಹಿಸುವುದು ಈ ಶಿರಕ್ಕೆ ಸಹನವಾದದ್ದು. ನೀವು ಸಂಧಾನ ಮಾಡಿಕೊಂಡು ಸುಖದಿಂದ ಕಾಲ ಕಳೆಯಿರಿ. ರಾತ್ರಿ ರಮಣಿಗುಂಟಾದ ಕತ್ತಲೆಯ ಕಪ್ಪನ್ನು ನಿವಾರಿಸಲಿಕ್ಕೆ ನಕ್ಷತ್ರಗಳು ನಿರಾಕರಿಸಿದರೆ ಚಂದ್ರನಿಂತು ಮೌನದಿಂದಿರಬಲ್ಲನೆ. ಪಾರ್ಥ, ವನಿತಾ ವಸ್ತ್ರಾಪಹರಣ ಮಾಡಲು ಬಿಟ್ಟರಾದ ತಲೆಗಳನ್ನು ತಂದು ಹಾಕುತ್ತಿದ್ದರು. ಸಗ್ಗ ಸಿಡಿದೊಡೆದು ಛಾತ್ರ ಧರ್ಮದ ಸೂತ್ರಗಳು ಚಟಪಟನೆ ಬಿಚ್ಚಿ ಭಾರತವನ್ನು ಬಿಡಲಾಂಗಿಸಿದ ಧರ್ಮ ಕೀರ್ತಿ ಕುಸಿದು ರಥಸ್ಥಲಕ್ಕೆ ಇಳಿಯುವುದು. ಇದುವರೆಗೆ ನನ್ನ ಆಜ್ಞೆ ಪಾಲಿಸಿದಂತೆ ಇದೊಂದು ಸಲ ಸಂಧಿಗೆ ಸಮ್ಮತಿ. ಆಗಿಲ್ವಲ್ಲ, ಈ ದೇಹದಲ್ಲಿಯ ಭೀಮಾತ್ಮವು ಅನ್ನ ಹತ್ಯೆಯನ್ನು ಅಲ್ಲಗಳೆಯಲ.
ಗದೆಯು ಮಾಯವಾಗಿರುವುದು. ಪುತ್ರನ ಗದೆಯನ್ನು ಅಪಹರಿಸಲಿಕ್ಕೆ ಶಕ್ತಿ ರೂಪಗೊಂಡಿರುವುದು. ಒಂದು ಸಮಯ ಕಾಲ ರಾತ್ರಿಯು ಕಾಲ ಪುರುಷನನ್ನು ತುಚ್ಛೀಕರಿಸಬಹುದು. ಮೃತ್ಯು ದೇವತೆಯನ್ನ ಧರ್ಮವನ್ನು ವಿವರಿಸಬಹುದು. ಆದರೆ ಈ ತ್ರಿಭುವನ ಮಲ್ಲನ ಗದೆಯು ಪ್ರಪಂಚದ ಪುತ್ರನನ್ನು ಪ್ರಮಾದಗೊಳಿಸಲು ನನ್ನ ಬಳಿಯಲ್ಲಿದೆ. ಯಾರು? ದ್ರುಪದ ಬಲ. ಹೌದು ಮಹಾರಾಜ. ಶಸ್ತ್ರ ಸನ್ಯಾಸಿಗೆ ಶಸ್ತ್ರಗಳ ಆಸೆ ಏಕೆ? ಸಮರ ಸಿಂಹನಾದ ಕಲಿ ಭೀಮನು ಶಸ್ತ್ರ ಸನ್ಯಾಸಿ. ಸಂದೇಹವೇ ಮಹಾರಾಜ? ಬ್ರಹ್ಮಾಂಡವನ್ನೇ ಭಸ್ಮೀಭೂತಗೊಳಿಸುವ ಪ್ರಳಯಾಗ್ನಿಯು ಕೂಡ ತಣ್ಣಗಾಗುವುದು ತಪ್ಪಲ್ಲ. ದ್ರೌಪದಿಯ ಮುಖದಿಂದ ದುಶ್ಶಬ್ದಗಳು. ದುಶ್ಶಬ್ದಗಳಲ್ಲ, ಶೋಕ ಸಂತಾಪಾಗ್ನಿಯ ಕಿಡಿಗಳು. ಏತಕ್ಕೋಸ್ಕರ? ಏತಕ್ಕೋಸ್ಕರ? ಎಷ್ಟೊಂದು ಸಹಜವಾಗಿ ಪ್ರಶ್ನೆ ಮಾಡುತ್ತಿರುವೆಯಲ್ಲ ನಾಥ. ಅಂದು ಅಣ್ಣನ ಅಕ್ಷಯಾಂಬರದ ಉಡುಗೆಯನ್ನು ತೊಡುತ್ತಿರುವಾಗ ತಾವು ತೆಗೆದ ಶಬ್ದಗಳು ಭೀಮ ಪರಾಕ್ರಮೆಯಿಂದ ಹಾರಿ ಹೋಗಿವೆ. ಪಾಂಚಾಲಿಯ ಪ್ರತಿಜ್ಞೆಗೆ ಕಪ್ಪನ್ನು ಹಚ್ಚುವಂತ ಸಂಧಾನಕ್ಕೆ ಸಮ್ಮತಿಯನ್ನು ನೀಡಿದ ಮೇಲೆ ತಾವು ಶಸ್ತ್ರ ಸನ್ಯಾಸಿಗಳೇ. ಆಕಾಶದಲ್ಲಿ ಮತ್ತೆ ಮೋಡಗಳು ಮೂಡಿದವು. ಬೆನ್ನು ಬೆನ್ನಾದ ಭೀಮಾತ್ಮನ ಮೇಲೆ ಪೌರುಷದ ಪ್ರಾಚಲ್ಯವಾಗ ಹತ್ತಿದೆ. ಮುಖವನ್ನು ಮುಚ್ಚಿಕೊಂಡಿದ್ದ ಜ್ವಾಜ್ವಲ್ಯ ವ್ಯಕ್ತಿಯು ಜಾಗೃತ ಜ್ವಾಲವನ್ನು ಕೇಳಿತು. ಬೇಡ, ನನ್ನ ಬಳಿಯೇ ಇರಲಿ. ಸಂಧಿಯನ್ನು ಮಾಡಿಕೊಂಡು ಸುಖಾಮೃತವನ್ನು ಸೇವಿಸಿರಿ. ಹೆಂಡಂದಿರ, ಅಕ್ಕ ತಂಗಿರ, ಹೆತ್ತ ತಾಯಿಯರ ಮರ್ಯಾದೆಗಳನ್ನು ಪರಪುರುಷರು ತೆಗೆಯುತ್ತಿರುವಾಗ ಪುರುಷಹೀನನಂತೆ ನಿಂತುಕೊಳ್ಳುವ ಪುರುಷನನ್ನ ಯಾವ ಭಾರತೀಯ ಸ್ತ್ರೀಯ ನೋಡಲು ಇಚ್ಛಿಸುವುದಿಲ್ಲ. ಭಾರತಾಂಗನೆಯ ಕುಂಕುಮ ತಿಲಕದಲ್ಲಿರಬೇಕಾದ ಆ ಬೊಟ್ಟು ವೈರಿಗಳ ಹೃದಯದ ರಕ್ತದ ಬಟ್ಟೆಂಬುದನ್ನು ಪುರುಷರ ಮನಗಾಣಲಿ. ಬಿರು ನುಡಿಗಳ ಬಿರು ಗಾಳಿಯಿಂದ ಭೀಮಾತ್ಮವು ದೃಢಪಡಿಸುತ್ತಿರುವುದು. ಸಂಧಾನದ ಶುಷ್ಕವಾದ ಚಿತ್ರವನ್ನು ಚಿತ್ರಿಸುವ ಕರವಿದಲ್ಲ. ಭಂಗ ದೋಷ ತಾಗಿದರೂ ತಾಗಲಿ. ಆ ದುಶ್ಯಾಸನ ವಕ್ಷಸ್ಥಳವನ್ನು ಹೊಡೆದು ಕರುಳುಗಳ ಮೇಲೆ ಕುಸಿಯುತ್ತಿರುವ ರಕ್ತದಲ್ಲಿ ಸಂಭೂತನೇ ಅಲ್ಲ. ಸಾಕ್ಷಾತ್ ಮಹಾಕಾಳಿ ಮಹಾಶಬ್ದನೊಡನೆ ಕಲಹದ ಕ್ರೀಡೆ ನಾನುವಂತೆ ಭಾಸವಾಗುತ್ತಿರುವುದು. ಈ ನಯನೋತ್ಸವವಾದ ನೋಟವು ಭಾರತ ಪುತ್ರರ ಎದೆ ಗನ್ನಡಿಯಲ್ಲಿ ಪ್ರತಿಬಿಂಬಿಸಲಿ. ಭಗವಾನ್, ಸಂಧಾನಕ್ಕೆ ನನ್ನ ಸಮ್ಮತಿ ಇಲ್ಲ. ಸಂಧಾನದಿಂದ ಸಿಕ್ಕುವ ಪಂಚಪುರಗಳನ್ನು ಪಾರ್ಥಾದಿಗಳಿಗೆ ಕೊಟ್ಟು ಬಿಡು. ಆ ಎರಡು ತಲೆಗಳನ್ನು ಈ ಶರೀರಕ್ಕೆ ಲಭಿಸುವಂತೆ ಅನುಗ್ರಹ. ಶಿಷ್ಟಾಯಿಗೆ ಸಿದ್ಧನಾಗಿರುವೆಯಾ? ನಿನಗೀಗ ನಿನ್ನ ತಂಗಿಯ ಅಭಿಮಾನ ಇರದೇ ಹೋಯಿತೇ ಕೃಷ್ಣ. ಪಾಂಚಾಲಿಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ಈ ನಿನ್ನ ತಂಗಿಗೆ ಅಭ್ಯಂಗ ಸ್ಥಾನ ಹಾಕಿಸುವುದಿಲ್ಲವೇ ಕೃಷ್ಣ? 13 ವರ್ಷಗಳಿಂದ ಬಾಚದೆ ಬಿಟ್ಟಿದ್ದರಿಂದ ಜಡೆಗಟ್ಟಿದ ನನ್ನ ಕೇಶರಾಶಿಯನ್ನ ನೋಡು. ಕೃಷ್ಣ, ನೀ ಕರುಣೆ ನೋಡಿದೆಲ್ಲ
ಕೃಷ್ಣೆ, ಇಂದ್ರ ನೀಲಮಣಿಯ ಕಾಂತಿಯಿಂದೊಪ್ಪುವ ಜಡೆಗಟ್ಟಿದ ನಿನ್ನ ಕೇಶಕಲಾ ರೂಪದಲ್ಲಿ ದುರ್ಜನೆಯ ಜಡೆಯ ತೇಜಸ್ಸೆ ತುಂಬಿರುವುದು. 13 ವರ್ಷಗಳಿಂದ ಉಗ್ರವಾದ ತಪಸ್ಸನ್ನೇ ಆಚರಿಸಿ ಆರ್ಯಾಂಗನಿಗೆ ಆದರ್ಶ ಅಂಗನಿಯಾಗಿ ದೃಪದಶ ದೇವಕಿ ಮಾತೆಯ ಸಾಕ್ಷಿಯಾಗಿ ನಿನ್ನೆ ಕೃಷ್ಣನು ಸಾರಿ ಸಾರಿ ಹೇಳುವನು. ಹಾಗಾದ್ರೆ ಶಿಷ್ಟಾರಿಗೆ ನಿಲ್ಲಿಸಿದ್ದಾಗೆ? ಇಲ್ಲ, ಶಿಷ್ಟಾಯಿಗೋಸ್ಕರ ಹಸ್ತಿನಾವತಿಗೆ ಹೊರಡಲೇಬೇಕು. ಪಾಂಚಾಲಿಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವ ಪ್ರಸ್ತಾವನೆಯು ಶಿಷ್ಟಾಯಿಯಲ್ಲಿ ಬರೆಯಲ್ಪಡುವುದು. ಹಾಗಾದ್ರೆ ಒಂದು ವೇಳೆ ಸಂಧಾನವು ಸುಖಕರವಾಗಿ ಘಟಿಸಲ್ಪಟ್ಟರೆ? ಶಾಮಿ, ಜಲಕ್ಕೂ ಅಗ್ನಿಗೂ ಸ್ನೇಹವಾದಿತೆ. ನೀನೀಗಾಗಲೇ ವಿಶ್ವದ ಲೀಲಾರಂಗದಲ್ಲಿ ನಿಸರ್ಗವು ನಿರ್ಮಿಸುತ್ತಿರುವ ಕುರುಕುಲದ ಕವಿಯನ್ನು ನೋಡಲು ಅಪೇಕ್ಷಿಸುವೆಯ? ಇದು ಅನಾದಿಯಾದ ಕರ್ಮಗೋಲದಲ್ಲಿ ತಿರುಗುತ್ತಿರುವ ಕಾಲಚಕ್ರದ ರಭಸಕ್ಕೆ ಮಾನವೀಯ ಪವಿತ್ರತೆಯು ಹೇಗೆ ವಿವಿಧ ಚಿತ್ರದ ವರ್ಣಗಳಾಗಿ ಶೂನ್ಯದಲ್ಲಿ ಸೇರಿಕೊಳ್ಳುತ್ತಿರುವುದು ನೋಡು. ನೀಲಾಕಾಶದಲ್ಲಿ ಇರುವ ದಿವ್ಯ, ಇದೆಲ್ಲವೇ ನಿಸರ್ಗದ ವಿಧಾನ. ಇದೇ ಆತ್ಮಜ್ಞಾನ, ಅಪರೋಕ್ಷ ಜ್ಞಾನ. ಖಲದುಶ್ಯಾಸನ ಶಿರವನೋ